ಕಾಡಲ್ಲಿ ಯಾರೋ ಮರ ಕಡಿತಾರೆ, ಶಬ್ದ ಕೇಳಿಸ್ತಾ ಇಲ್ಲ? ಕೇಳಿಸ್ತಾ ಇಲ್ಲ? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಹಲೋ ಫ್ರೆಂಡ್ಸ್, ನಮಸ್ಕಾರ. ಸೊ ಇವತ್ತು ಒಂದು ಘಟನೆ ನಿಮ್ಮೆಲ್ಲರಿಗೂ ತಿಳಿಸ್ಬೇಕಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಒಂಥರ ಪುಷ್ಪ ಲೈವ್ ಅನ್ನೋದಕ್ಕಿಂತ ಪುಷ್ಪ ರಿಯಲ್ ಅನ್ಬೋದು. ಸ್ಮಗ್ಲಿಂಗ್ ಮಾಡಿದ್ದಾರೆ ರಾತ್ರಿ ಸುಮಾರು ಒಂದು ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಅರ್ಥ ಆಗ್ತಿಲ್ಲ, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಸ್ಮಗ್ಲಿಂಗ್ ಮಾಡಿದ್ದಾರೆ ರಾತ್ರಿ ಸುಮಾರು ಒಂದು ಗಂಟೆಯಿಂದ ಸುಮಾರು 2 ಗಂಟೆ ಒಳಗಡೆ ಸ್ಮಗ್ಲಿಂಗ್ ಮಾಡಿದ್ದಾರೆ. ನಿಮಗೆ ಆ ಪ್ಲೇಸ್ನ ನೋಡಿಸ್ತಾ ಇದ್ದೀನಿ ಈಗ. ನೋಡಿ, ಇದು ಟೀಕ್ವುಡ್ ಮರ. ಇದು ಪಕ್ಕದಲ್ಲೇ ಇದ್ದ ಸ್ಯಾಂಡಲ್ವುಡ್ ಮರನ ನೈಟು ಕಟ್ ಮಾಡಿದ್ದಾರೆ. ನೋಡಿ, ನೀವು ನೋಡ್ಬೋದು ಯಾವ ಥರ ಕಟ್ ಮಾಡಿದ್ದಾರೆ ಅಂತ. ಇದು ನಮ್ಮ ಅಣ್ಣ ಅವ್ರ ಜಾಗ. ಈ ಕಡೆ ಬಂದರೆ ನಮ್ಮನೆ. ಈ ಕಡೆ ಎಲ್ಲ ಇದಿದೆ CC ಕ್ಯಾಮ್ರಾ, ಬಟ್ ಈ ಕಡೆಯಿಂದ ಬಂದಿಲ್ಲ ಅವರು ಡೈರೆಕ್ಟಾಗಿ ಈ ಕಡೆಯಿಂದ ಬಂದಿದ್ದಾರೆ. ಯಾಕಂದರೆ ಈ ಕಡೆಯಿಂದ ಬಂದರೆ ಈ ಕಡೆ ಸ್ವಲ್ಪ CC ಕ್ಯಾಮ್ರಾಗಳು ಕಡಿಮೆ ಇದೆ. ಆಮೇಲೆ ಇದು ಸ್ವಲ್ಪ ತೋಟ, ಇದು ನಾವೆಲ್ಲ ಸ್ವಲ್ಪ ಅದು ಇದು ಬೆಳ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಈ ಕಡೆಯಿಂದ ಬಂದಿದ್ದಾರೆ. ಈ ಕಡೆಯಿಂದ ಬಂದು ನೋಡಿ ಯಾವ ಥರ ಕಟ್ ಮಾಡಿದ್ದಾರೆ. ಇದು ಭಾನುವಾರ ಬೆಳಗ್ಗೆ ಮುಂಜಾನೆ ಒಂದು 12:30ಯಿಂದ 1:30 ಒಳಗಡೆ ಆಗಿದೆ. ಇದು ಯಾವಾಗೋ ಒಂದು 3 months ಬ್ಯಾಕ್ ಒಂದ್ಸರಿ ಕಟ್ ಮಾಡಿದ್ದಾರೆ. ಕಟ್ ಮಾಡಿ ಬಿಟ್ಟೋಗಿದ್ದಾರೆ. ಆಮೇಲೆ ಇದಾಗಿದೆ. ಸೊ ಈ ಥರ ಕಟ್ ಮಾಡಿ ಈ ಥರ ದಬ್ಬಿದ್ದಾರೆ. ನಮಗೆ ಯಾಮರ್ಸ್ಗೋಸ್ಕರ ಈ ಕಡೆ ದಬ್ಬಿ ಅವ್ರು ಈ ಕಡೆ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಚಪ್ಪಲಿ ಬೇರೆ ಬಿದ್ದಿತ್ತು ಅವ್ರದ್ದು. ಹಾಂ ನೋಡಿ, ಇದು ಚಪ್ಪಲಿ ಹೌದು, ಒಂದು ಚಪ್ಪಲಿ ಬಿದ್ದು. ಯಾಕಂದ್ರೆ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ಒಂದು 2-3 ನಾಯಿ ಇದೆ. ಸೊ ಅದು ಬಿಟ್ಟಿಲ್ಲ, ಅದು ಸಿಕ್ಕಾಪಟ್ಟೆ ಬಗಳ್ತಾ ಇತ್ತು ಅಂತ ನಮ್ಮಪ್ಪ ನೈಟು ಬ್ಯಾಟ್ರಿ ಹಾಕ್ಕೊಂಡು ಎಲ್ಲ ನೋಡಿದ್ದಾರೆ, ಟಾರ್ಚ್ ಹಾಕ್ಕೊಂಡು. ಸೊ ಅದು ಏನಾಗಿದೆ, ನಮ್ಮಪ್ಪ ಏನು ಅಂದ್ಕೊಂಡಿದ್ದಾರೆ, ಈ ಕಡೆ ನಮ್ಮದು ಟ್ಯಾಕ್ಟ್ರಿ ಇದೆ, ಅದ್ರದ್ದೇನಾದ್ರು ಬ್ಯಾಟ್ರಿ ಕದಿಯಕ್ಕೆ ಬಂದಿದ್ದಾರಾ, ಇಲ್ಲಾಂದರೆ ಆ ಕಡೆ ಅದ್ರದ್ದು ಬ್ಯಾಟ್ರಿ ಕದಿಯಕ್ಕೆ ಬಂದಿದ್ದಾರೆ ಅಂತ ಅಂದ್ಕೊಂಡು ಆ ಕಡೆ ಗಮನಿಸಿದ್ದಾರೆ. ಈ ಕಡೆ ಗಂಧದ ಮರ ಕಡೆ ಗಮನಿಸಿಲ್ಲ. ಸೊ ಅದಕ್ಕೋಸ್ಕರ ಅವರು 2-3 ಸರಿ ಹೋಗಿ ಮಲಗಿದ್ದಾರೆ. ಆವಾಗ ಮತ್ತೆ ಆ ಟೈಮಲ್ಲಿ ಕಟ್ಟಾಗಿದೆ. ನಾನು ಬರುವಾಗ ಸ್ವಲ್ಪ ಲೇಟ್ ಆಗೋಯ್ತು. ಸೊ ಅಷ್ಟೊತ್ತಿಗೆಲ್ಲ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ನಾವು ಹಂಗೂ ಆ ಕಡೆ ಈ ಕಡೆ ಎಲ್ಲ ಓಡಿ ಅದೆಲ್ಲ ಚೆಕ್ ಮಾಡಿದೆ, ಅಷ್ಟೊತ್ತಿಗೆ ಸಿಕ್ಕಿಲ್ಲ. ಪೊಲೀಸವ್ರಿಗೂ ಇನ್ಫಾರ್ಮ್ ಮಾಡಿದೆ ನೈಟೇ. ನೋಡಿ ಸರ್, ನೋಡಿ ಈಗ ಈ ಥರ ಆಗ್ತಿದೆ. ಇದು ಸೇರಿ ನಮ್ಮ ಅಕ್ಕಪಕ್ಕ ಇರೋ ಇದು 2ನೇ ಮರ ಕಟ್ಟಾಗ್ತಿರೋದು ಪಕ್ಕದಲ್ಲೇ. ಅದಕ್ಕಿಂತ ಮುಂಚೆ ಒಂದು 15 ದಿನ ಹಿಂದೆ ಸ್ವಲ್ಪ ಒಳಗಡೆ ಇನ್ನೊಬ್ರದ್ದು ನಮ್ಮ ಗೊತ್ತಿರೋರದೇ ಇನ್ನೊಂದು ಮರ ಕಟ್ ಮಾಡಿದರು. ಸೊ ಇದು ನಮ್ಮ ಮನೆ ಇದೆ, ಈ ಕಡೆ ಕ್ಯಾಮ್ರಾ ಇದೆ. ಸೊ ಅದರಿಂದ ಅವರು ನಮಗೆ ಯಾಮಾರಿಸಿದ್ದಾರೆ. ಇದು ಮೇನ್ ರೋಡು. ಯಮಧರ್ಮ ಮತ್ತೆ ನಾವು ಇದೇ ರೀತಿ ಇದ್ದರೆ ನಾಯಿಯನ್ನ ಯಾವುದಾದ್ರೂ ಹಂದಿ ಹತ್ತಿಸ್ಕೊಂಡು ಬರುತ್ತದೆ. ಏನು ಮಾಡಬೇಕು? ಅದಕ್ಕೆ ಇಲ್ಲಿ ಇದೆ ಇಲ್ಲ ಬಟ್ಟೆಗಳು, ಇದನ್ನ ಹಾಕಿಕೊಂಡು ಬಿಡೋಣ. ಅಂದರೆ ಕಳ್ಳತನ ಮಾಡುವುದು ಧರ್ಮ, ಯಮಧರ್ಮ. ನನ್ನ ಕರ್ಮ, ನೀವಿಲ್ಲೇ ಇರಿ, ನಾನು ಸಿಗುತ್ತೇನೆ. ಸೊ ಅದು ನಾವು ಈ ಕಡೆಯಿಂದ ನೋಡುವಾಗ ನಮ್ಗೆ ಗೊತ್ತಾಗಲ್ಲ, ಮರ ಬಿದ್ದಿದೆ ಅಂತ ಗೊತ್ತಾಗಲ್ಲ. ನೋಡಿ, ನೀವು ನೋಡ್ಬೋದು, ಯಾಕಂದರೆ ಆ ಕಡೆ ಅದು ಇದು ಇದೆ. ಸೊ ಅದರಿಂದ ಅವರು ನಮಗೆ ಯಾಮಾರಿಸಿದ್ದಾರೆ. ಇದು ಮೇನ್ ರೋಡು. ನಿಮಗೆ ಇದು ಇನ್ನೊಂದು ಮರ ಕಟ್ಟಾಗಿದ್ದು ಒಂದು 2.5-3 months ಬ್ಯಾಕ್ ನೋಡಿಸಿದ್ದೀನಿ. ನೋಡಿ, ಇದು ಮರನೇ ಬಿಟ್ಬಿಟ್ಟಿದ್ದಾರೆ. ಯಾಕಂದರೆ ಇದರಲ್ಲಿ ಏನು ಗಂಧ ಸಿಕ್ಕಿಲ್ಲ ಅನಿಸುತ್ತೆ. ಸೊ ಅದಕ್ಕೆ ಮರ ಬಿಟ್ಟಿದ್ದಾರೆ. ನಮ್ಮದ್ರಲ್ಲಿ ಸಿಕ್ಕಿದೆ, ಮರ ಸಮೇತ ಎತ್ತಿ ಬರೀ ಇದು ಮಾಡಿದೆ. ನೋಡಿ, ಕಟ್ ಮಾಡಿ ನೋಡ್ಸ ನಿಮಗೆ. ನೋಡಿ ಕಟ್ ಮಾಡಿದ್ದಾರೆ. ಬಟ್ ಅದು ಏನಂತಾರೆ, ಪ್ರಕೃತಿ ಎಷ್ಟು ವಿಸ್ಮಯ ಅನ್ನೋದಕ್ಕೆ ಮತ್ತೆ ಅದು ಕಟ್ಟಾಗಿದ್ದು ಚಿಗುರ್ತಿದೆ. ಏನಾಯ್ತಣ್ಣ? ಯಾಕಣ ಅಣ್ಣ? ಇನ್ನು ಏನೋ ಬೇಕಣ್ಣ, ಇದು ತರಲಿವೆ ಇಲ್ಲ. ಸೊ ನಾನು ಈ ಮುಖಾಂತರ ಹೇಳೋದೇನೆಂದರೆ, ಗಂಧದ ಮರಗಳು ಯಾರು ಹಾಕಿದ್ದೀರಿ
ಸೊ ಆದಷ್ಟು ಸ್ವಲ್ಪ ಕೇರ್ಫುಲ್ಲಾಗಿ ಕಾಪಾಡ್ಕೊಳ್ಳಿ. ಒಂದು ಎಸ್ಪೆಷಲಿ 1-2 ಇರುತ್ತಲ್ಲ ಆ ಥರ ಇರೋಕ್ಕೆ ನೋಡಿ. ಇಲ್ಲಿ ಇನ್ನೊಂದು ಗಂಧದ ಮರ ಇದೆ ನಮ್ಮ ಅಣ್ಣಂದ್ರಲ್ಲಿ. ಅದನ್ನು ಒಂದು ಸರಿ ಯಾವಾಗೂ ಕಟ್ ಮಾಡಿದ್ದಾರೆ ಅಂದರೆ ಜಸ್ಟ್ ಒಂದು ಮಾರ್ಕ್ ಹಾಕಿದ್ದಾರೆ. ಬಟ್ ಗೊತ್ತಿಲ್ಲ ಇನ್ನು ಯಾವಾಗ ಅದನ್ನು ಡೀಲ್ ಮಾಡ್ತಾರಂತ. ಬಟ್ ಈ ಸರಿ ಏನಾದರೂ ಬಂದರೆ ಪಕ್ಕ ಹಿಡಿಯೋದು ಅಂತ ಖಂಡಿತ. ಬಟ್ ನಾನು ಹೇಳೋದು ಅದೇ, ಸ್ವಲ್ಪ ಹುಷಾರಾಗಿರಬೇಕು.